ಪ್ರಸ್ತುತ ಅಲ್ಲ ಅಂತ ಯೋಚನೆ ಮಾಡಲಿಕ್ಕೆ ಶುರು ಮಾಡಿದಾಗ ಇಂಥ ಒಂದು ಸೆಮಿನಾರಿನ ಆಯೋಜನೆಯ ಔಚಿತ್ಯ ಕೂಡ ನನಗೆ ಸ್ಪಷ್ಟವಾಯಿತು. ಇಡೀ ದಿವಸ ನಾರಾಯಣ ಅವರು ಮತ್ತು ಇತರರು ಎಲ್ಲರೂ ಕೂಡ ಇದರ ಬಗ್ಗೆ ಬೆಳಕು ಚೆಲ್ಲಲಿದ್ದಾರೆ. ಇಂಥ ಒಂದು ಸ್ವಲ್ಪ ಭಿನ್ನವಾಗಿರುವ ಆದರೆ ಸಮಾಜಕ್ಕೆ ಉಪಯುಕ್ತವಾಗಿರುವ ಸಾಹಿತ್ಯ ಮತ್ತು ಮಾಧ್ಯಮಗಳನ್ನು ಹತ್ತಿರ ತರುವ ಕಾರ್ಯಕ್ರಮವನ್ನು ಆಯೋಜಿಸಿದ ಕನಕ ಅಧ್ಯಯನ ಕೇಂದ್ರದ ಅಧ್ಯಕ್ಷರು ಮತ್ತು ಸದಸ್ಯರಿಗೆ ನನ್ನ ಅಭಿನಂದನೆಗಳನ್ನು ನಾನು ಆರಂಭದಲ್ಲಿ ಸಲ್ಲಿಸ್ತೇನೆ. ಈಗ ಕನಕ ಪ್ರಜ್ಞೆ ಎಂಬುದು ನಿರಂತರವಾಗಿ ವಿಸ್ತರಿಸ್ತಾ ಇರುವಂಥ ಒಂದು ಪರಿಕಲ್ಪನೆ. ನಾವು ವಿದ್ಯಾರ್ಥಿ ಆಗಿದ್ದಾಗ ಕನಕದಾಸರ ಬಗ್ಗೆ ನಾವು ಕೇಳಿದಂಥ ಒಂದು ಕತೆ ಒಂದು ಬಾಳೆಹಣ್ಣಿನ ಕತೆ. ದೇವರು ಇಲ್ಲದೆ ಇರುವಲ್ಲಿ ತಿಂದು ಬಾ ಅಂತ ಹೇಳಿದಾಗ ಅವನಿಗೆ ತಿನ್ನಲಿಕ್ಕೆ ಆಗಲಿಲ್ಲ. ಎಲ್ಲ ಕಡೆ ದೇವರಿದ್ದಾನೆ ಅಂತ ಹೇಳುವಂಥ ಒಂದು ಕಲ್ಪನೆಯಿಂದ ನಮಗೆ ಕನಕದಾಸರ ಒಂದು ತತ್ವಚಿಂತನೆ ಏನು, ಎಲ್ಲ ಕಡೆ ದೇವರಿದ್ದಾರೆ ಎಂಬ ಒಂದು ಕಲ್ಪನೆಯಿಂದ ಆರಂಭವಾಯಿತು. ಆಮೇಲೆ ಅವರ ಕೀರ್ತನೆಗಳನ್ನು ನಾವು ಮನೆ ಮನೆಗಳಲ್ಲಿ ಹಾಡ್ತಾ ಇದ್ವಿ. ಆಮೇಲೆ ನಳದ ಮಯಂತಿ ಅಂತ ಒಂದು ಬಹಳ ದೊಡ್ಡ ಕಾವ್ಯವನ್ನು 1720ರಲ್ಲಿ ಧ್ವಜಪುರ ನಾಗಪ್ಪಯ್ಯ ನಳದ ಮಯಂತಿಯಿಂದ ಒಂದು ಯಕ್ಷಗಾನ ಮಾಡಿ ಆ ಯಕ್ಷಗಾನವನ್ನು ನಾವೆಲ್ಲ ನೋಡಿದಾಗ ಕನಕ ಪ್ರಜ್ಞೆ ಬೇರೆ ಬೇರೆ ಕಡೆ ವಿಸ್ತರಿಸುವುದನ್ನು ನಾವು ಕಂಡೆವು. ಇವಾಗ ಗಮಕ ಮಾಡಿದ ಒಬ್ಬರು ಅದನ್ನು ಗಮಕಕ್ಕೆ ತಂದಾಗ, ಗಮಕ ಎಂಬುದು ಸಾಮಾನ್ಯವಾಗಿ ಮಧ್ಯಕಾಲೀನ ಕನ್ನಡ ಕಾವ್ಯಗಳ ವಿಸ್ತರಣೆ ಅಂತ ನಾವು ಅಂದ್ಕೊಂಡಿರೋದು. ಹಾಗಾಗಿ ಕುಮಾರವ್ಯಾಸ, ಲಕ್ಷ್ಮೀಶ, ತೊರವೆ ರಾಮಾಯಣ ಇತ್ಯಾದಿಗಳನ್ನು ನಾವು ಗಮಕದಲ್ಲಿ ಹೆಚ್ಚು ಬಳಸ್ತಾ ಇದ್ವಿ. ಆದರೆ ಹರಿಭಕ್ತಿ ಸಾರವನ್ನು ಕೂಡ ಗಮಕಕ್ಕೆ ತರಬಹುದು ಅಂತಂದಾಗ ಕನಕ ಪ್ರಜ್ಞೆ ಅಷ್ಟರ ಮಟ್ಟಿಗೆ ವಿಸ್ತಾರವಾಯಿತು. ಸೊ ಕನಕ ಪ್ರಜ್ಞೆ ನಿರಂತರವಾಗಿ ವಿಸ್ತಾರವಾಗುತ್ತಿರುವಂಥ ಒಂದು ಕಾಲಘಟ್ಟದಲ್ಲಿ ಅಥವಾ ಒಂದು ಪರಿಕಲ್ಪನೆ ಆಗಿರೋದರಿಂದ ಅದನ್ನೊಂದು ಸ್ಥಿರವಾದ ಘಟಕ ಅಂತ ಗ್ರಹಿಸಿ ನಾವು ಮಾತನಾಡೋದು ಅಷ್ಟು ಸರಿಯಾದ ಕ್ರಮ ಅಲ್ಲ. ಕಾಲ, ಸಮುದಾಯಗಳು, ಪ್ರದೇಶಗಳು ಇವುಗಳನ್ನು ಅನುಸರಿಸಿಕೊಂಡು ಕನಕ ಪ್ರಜ್ಞೆ ವಿಸ್ತಾರವಾಗ್ತದೆ. 20ನೇ ಶತಮಾನದ ಮೊದಲ ಭಾಗದಲ್ಲಿ ಕನಕನನ್ನು ಕಂಡ ರೀತಿಗೂ 21ನೇ ಶತಮಾನದ ಮೊದಲ ಭಾಗದಲ್ಲಿರುವ ನಾವು ಅರ್ಥ ಮಾಡಿಕೊಳ್ಳುವ ರೀತಿಗೂ ಗಮನಾರ್ಹವಾದ ವ್ಯತ್ಯಾಸ ಇದೆ ಎಂಬುದನ್ನು ಕನಕನ ಬಗ್ಗೆ ಇದುವರೆಗೆ ಬಂದಿರುವ ಲೇಖನಗಳೇ ಸ್ಪಷ್ಟ ಮಾಡ್ತವೆ. ಸಮುದಾಯಗಳು ಹಾಗೆ ಭಾರತ ದೇಶದ ಜಾತಿ ಸಮುದಾಯಗಳು ಕನಕದಾಸನನ್ನ ಅವನ ಜಾತಿಗೆ ಸೇರಿದ, ಅವನ ಸಮುದಾಯಕ್ಕೆ ಸೇರಿದ ಕುರುಬರು ಅರ್ಥ ಮಾಡಿಕೊಳ್ಳುವುದಕ್ಕೂ ಆ ಸಮುದಾಯಕ್ಕೆ ಸೇರದ ಇತರರು ಅರ್ಥ ಮಾಡಿಕೊಳ್ಳುವುದಕ್ಕೂ ಕೆಲವಾದ ವ್ಯತ್ಯಾಸಗಳು ಇದ್ದೇ ಇರಲೇಬೇಕದು. ನಾವು ಅದರ ಬಗ್ಗೆ ಹೆಚ್ಚು ಅಧ್ಯಯನಗಳು ನಡೆಸದೇ ಹೋದರೂ ಕೂಡ ಅದು ಇದ್ದೇ ಇರ್ತದೆ, ಸಹಜವಾಗಿ ಇದ್ದೇ ಇರ್ತದೆ. ಸೊ ಕನಕ ಪ್ರಜ್ಞೆ ಎಂಬುದು ಸದಾ ವಿಸ್ತರಿಸಿಕೊಂಡು ಹೋಗುತ್ತಿರುವಂಥ ಒಂದು ಸಂದರ್ಭದಲ್ಲಿ ಕನಕ ಅಧ್ಯಯನ ಪೀಠದ ಮೂಲಕ ಚಿಕ್ಕಣ್ಣನವರು ಕಳೆದ ಅನೇಕ ವರ್ಷಗಳಲ್ಲಿ ಕನಕನ ಬಗ್ಗೆ ನಡೆಸಿದ ಅನೇಕ ವಿಚಾರ ಸಂಕಿರಣಗಳಲ್ಲಿ ನಾನು ಭಾಗವಹಿಸಿದ್ದೇನೆ. ಅಲ್ಲಿ ಕನಕನ ಬಗ್ಗೆ ಬರ್ತಿದ್ದಂಥ ಅನೇಕ ಮಾತುಗಳು ಕನಕನ ಕುರಿತಾದ ನಮ್ಮ ಅರಿವಿನ ವಲಯಗಳನ್ನು ನಿಜವಾಗಲೂ ವಿಸ್ತರಿಸಿದೆ. ನಾವು ಹಾವೇರಿಯಲ್ಲಿ ಕನಕನ ಒಂದು ಕಾರ್ಯಕ್ರಮದಲ್ಲಿ ರಾಮದಾನ ಚರಿತೆಯನ್ನು ನಾವು ತಾಳಮದ್ದಲೆ ಮಾಡಿದ್ವಿ. ಕೇಶವ ಶರ್ಮಾ ಅವರು ಭತ್ತ, ರಾಗಿ ಮತ್ತು ನಾನು ಭತ್ತ ಹೀಗೆ ಇಟ್ಟುಕೊಂಡು ಗೌತಮ, ಶ್ರೀರಾಮ ಇವರನ್ನೆಲ್ಲ ಸೇರಿಸಿ ಒಂದು 2.5 ಗಂಟೆಗಳ ಕಾಲ ನಾವು ರಾಮಧಾನ್ಯ ಚರಿತೆ ಎಂಬ ಒಂದು ಕಾವ್ಯವನ್ನು ನಾವು ತಾಳಮದ್ದಲೆ ಮಾಡಿದ್ವಿ. ಅದು ಒಂದು ಬಗೆಯ ವಿಸ್ತರಣೆ. ಅದರಲ್ಲಿ ನಾವು ನಮ್ಮದೇ ಆದಂಥ ಅನುಭವಗಳನ್ನು ತಾಳಮದ್ದಲೆಗೆ ಹಾಕಿ ಅದು ರಾಗಿ, ಕನಕದಾಸ ರಾಗಿಯ ಕುರಿತು ಬರೆಯುವಾಗ ಅಥವಾ ಭತ್ತದ ಕುರಿತು ಬರೆಯುವಾಗ, ರಾಮನ ಕುರಿತು ಬರೆಯುವಾಗ ರಾಮಾಯಣಕ್ಕೆ ಒಂದು ಭಿನ್ನವಾದಂಥ ಒಂದು ವಿಸ್ತರಣೆಯನ್ನು ಮಾಡಿ ಅದರ ಮೂಲಕ ಕಳಿಸಿದಾಗ ಕನಕದಾಸರ ತಲೆಯಲ್ಲಿ ಅದು ಇತ್ತೋ ಇಲ್ಲೋ ನಮಗೆ ಗೊತ್ತಿಲ್ಲ. ಆದರೆ ಅದು ಒಂದು ಕಲಾ ಪ್ರಕಾರವಾಗಿ ಬಂದಾಗ ನಾವು ಅದನ್ನು ನಮಗೆ ಬೇಕಾದಂಥ ರೀತಿಯಲ್ಲಿ ವಿಸ್ತರಿಸಿಕೊಂಡಿದ್ದೀವಿ. ಹಾಗಾಗಿ ತಾಳಮದ್ದಲೆ, ಯಕ್ಷಗಾನ ಇತ್ಯಾದಿಗಳ ಮೂಲಕ, ಗಮಕಗಳ ಮೂಲಕ, ಹರಿಕಥೆಗಳ ಮೂಲಕ, ಭಾಷಣಗಳ ಮೂಲಕ, ಪ್ರಬಂಧಗಳ ಮೂಲಕ, ಚರ್ಚೆಗಳ ಮೂಲಕ, ಕಮ್ಮಟಗಳ ಮೂಲಕ ಕನಕ ಪ್ರಜ್ಞೆ ಸದಾ ವಿಸ್ತರಿಸದೆ ಬರ್ತಾ ಇರೋದಿದೆಯಲ್ಲ, ಬಹುಶಃ ಈ ಪ್ರಯತ್ನ ಕನ್ನಡದ ಎಲ್ಲ ಕವಿಗಳಿಗೂ ಕೂಡ ಆಗಬೇಕು ಅಂತ ನಾನು ಭಾವಿಸ್ತೇನೆ. ಆದರೆ ಚಿಕ್ಕಣ್ಣನವರು ನಮಗೆಲ್ಲ ದೊಡ್ಡಣ್ಣವರು, ಹೆಸರು ಮಾತ್ರ ಚಿಕ್ಕಣ್ಣವರು, ಅವರು ತುಂಬ ಕೆಲಸಗಳನ್ನು ಈ ರೀತಿಯಲ್ಲಿ ಮಾಡಿದ್ದಾರೆ ಮತ್ತು ಇದು ನಮಗೆ ಇತರ ಕಾವ್ಯಗಳನ್ನು ಅರ್ಥ ಮಾಡಿಕೊಳ್ಳುವುದಕ್ಕೆ ಒಂದು ಮಾದರಿ ಅಂತ ಅಂದ್ಕೊಂಡಿದ್ದಾರೆ. ಎರಡನೇದು, ಈಗ ಕನಕ ತತ್ವವನ್ನು ನಾವು ಅರ್ಥ ಮಾಡಿಕೊಳ್ಳುವುದಕ್ಕೆ ನಮಗೆ ಆಕರಗಳು ಯಾವುದು ಅಂತ ಒಂದು ಪ್ರಶ್ನೆಯನ್ನು ನಾವು ಉದ್ದಕ್ಕೂ ಕೇಳಿಕೊಂಡ್ರೆ, ಆಕರಗಳು ಅವರ ಪಠ್ಯಗಳು ಮತ್ತು ಅವರ ಬದುಕಿನ ಕುರಿತಾದಂಥ ಕಥೆಗಳು ಅಥವಾ ಚರಿತ್ರೆ. ಅವರು ಯುದ್ಧಕ್ಕೆ ಹೋದದ್ದು, ಆಮೇಲೆ ಅವರು ಇದೆಲ್ಲ ಅವರ ವೈಯಕ್ತಿಕ ಹಗಿಯೋಗ್ರಫಿ ಅಂತ ಹೇಳ್ತೀವಿ ನಾವು. ಆ ಥರದ
ಚರಿತ್ರೆಗಳನ್ನು ಮೂಲಕ ನಾವು ಕನಕನನ್ನು ಅರ್ಥ ಮಾಡಿಕೊಳ್ಳೋದಕ್ಕೆ ಪ್ರಯತ್ನ ಪಡ್ತೇವೆ. ಬಾಡದ ಕಥೆಗಳು ಎಲ್ಲ ಬರ್ತವೆ. ಆಮೇಲೆ ಅವನ ಕೃತಿಗಳು, ಮುಖ್ಯವಾಗಿ ಹರಿವತ್ತಿ ಸಾರ, ನಾಡಿನಾದ್ಯಂತ ಹಬ್ಬಿಕೊಂಡಿರುವ ಕೀರ್ತನೆಗಳು, ಕಾವ್ಯ ಇತ್ಯಾದಿಗಳ ಮೂಲಕ. ಸೊ ಒಂದು ಕಡೆ ಕನಕದಾಸರು ಸೃಷ್ಟಿ ಮಾಡಿದಂಥ ಕಲಾಕೃತಿಗಳಿದ್ದಾವೆ, ಅವು ಪ್ರಮುಖ ಆಕಾರಗಳು. ಇನ್ನೊಂದು ಕಡೆ ವಿಜಯನಗರ ಕಾಲದಲ್ಲಿ ತಾನೇ ಬದುಕಿ ಯುದ್ಧ ಮಾಡಿ ಆಮೇಲೆ ತನ್ನ ಬದುಕಿನಲ್ಲಿ ತೀವ್ರವಾದಂಥ ಪರಿವರ್ತನೆಯನ್ನು ಕಂಡುಕೊಂಡಂಥ ಒಬ್ಬ ಕನಕದಾಸ ಇದ್ದಾನೆ. ಅದರ ತುರಿಯ ಅವಸ್ಥೆ ಅಂತಂದರೆ, ಅವು ಉಡುಪಿಗೆ ಹೋದಾಗ ಉಡುಪಿಯಲ್ಲಿ ಕೃಷ್ಣ ದರ್ಶನಕ್ಕೆ ಅವಕಾಶ ಕೊಡದೇ ಇದ್ದಾಗ ಅವರ ಹೊರಗಡೆಯಿಂದ ಕೃಷ್ಣನನ್ನು ನೋಡಿ ಅಲ್ಲಿ ಒಂದು ಕನಕನ ಕಿಂಡಿ ನಿರ್ಮಾಣ ಆದ ಒಂದು ಕತೆ. ಇತಿಹಾಸದಲ್ಲಿ ಅದು ನಡೆಯಿತೋ ಇಲ್ಲವೋ ಎಂಬುದಕ್ಕಿಂತ ಹೆಚ್ಚಾಗಿ ಕನಕದಾಸನ ವೈಯಕ್ತಿಕ ಬದುಕು ಮತ್ತು ಉಡುಪಿಯ ಮಠಗಳ ನಡುವೆ ಇಬ್ಬರು ದ್ವೈತಿಗಳೇ. ಅವರು ಪ್ರಚಾರ ಮಾಡುವುದು ಕಾಗಿ ನೆಲೆಯಾದಿ ಕೇಶವನಲ್ಲಿ, ಆದರೂ ಕೂಡ ಒಂದು ಸಂಘರ್ಷ ಏರ್ಪಟ್ಟಿರುವುದರ ಮೂಲಕ ಕನಕ ತತ್ವವನ್ನು ನಾವು ಇವತ್ತು ಗ್ರಹಿಸುವ ರೀತಿ. ಹಾಗಾಗಿ ಒಂದು ಕಡೆ ಬದುಕಿನ ವಿವರಗಳು, ಇನ್ನೊಂದು ಕಡೆ ಅವನ ಕಲಾಕೃತಿ ವಿವರಗಳು. ನಾನು ನನ್ನ ಈ ಸೀಮಿತವಾದ ಚೌಕಟ್ಟಿನಲ್ಲಿ ಅವರ ವೈಯಕ್ತಿಕ ವಿವರಗಳಿಗೆ ಹೋಗದೆ ಕಲಾಕೃತಿಗಳ ಮೂಲಕ ಕನಕ ತತ್ವವನ್ನು ಅರ್ಥ ಮಾಡಿಕೊಳ್ಳೋದಕ್ಕೆ ಬೇಕಾದ 1-2 ಅಂಶಗಳನ್ನು ಮಾತ್ರ ಹೇಳುವುದಕ್ಕೆ ಇಷ್ಟಪಡ್ತೇನೆ. ಇದು ಬಹಳ ಮುಖ್ಯವಾಗಿ ಕನಕದಾಸರ ನನ್ನ ಇಷ್ಟದ ಕಾವ್ಯ ಅದು ನಳಚರಿತ್ರೆ. ಈಗ ನಳಚರಿತ್ರೆಯನ್ನ ಕನ್ನಡದಲ್ಲಿ ಮೊದಲ ಬಾರಿಗೆ ಬರೆದವನು ಕನಕದಾಸ. ಆದರೆ ಕರ್ನಾಟಕದಲ್ಲಿ ಕನಕನ ಕಥೆಯನ್ನು ಮೊದಲು ಬರೆದವರು ಅದು ತ್ರಿವಿಕ್ರಮ ಭಟ್ಟ. ನಳಚರಿತ್ರೆ ನಾವು ಕರ್ನಾಟಕದವನೇ, ಕಲ್ಯಾಣ ಚಾಲುಕ್ಯರ ಕಾಲದಲ್ಲಿದ್ದವನು. ತ್ರಿವಿಕ್ರಮ ಭಟ್ಟನ ನಳಚಂಪು ಏನಿದೆ ಅದು ನಳನ ಕಥೆ. ಕನ್ನಡದಲ್ಲಿ ಕನಕದಾಸ ಬರೆದಿರೋದು ಕನ್ನಡದ ಮೊದಲ ಕೃತಿ ಅದು. ಆಮೇಲೆ ಅನೇಕರು ಬರೆದರು, ನಾನು ಅದರ ವಿವರಗಳಿಗೆ ಹೋಗುವುದಿಲ್ಲ. ತ್ರಿವಿಕ್ರಮ ಭಟ್ಟನ ನಳಚಂಪು ಕನಕದಾಸನ ನಳಚರಿತ್ರೆಗೂ ಮೂಲವಾಗಿರುವುದು ಶ್ರೀಹರ್ಷವರ್ಧನ ನೈಷಧೀಯ ಚರಿತ್ರೆ, 11ನೇ ಶತಮಾನದ ಕೃತಿಯದು. ಈಗ ಸಂಸ್ಕೃತ ಕಾವ್ಯ ಪರಂಪರೆಯಲ್ಲಿ 5 ಮಹಾಕಾವ್ಯಗಳನ್ನು ಸಾಮಾನ್ಯವಾಗಿ ಸಂಸ್ಕೃತದ ವಿದ್ವಾಂಸರು ಹೇಳಿದ್ದಾರೆ. ಒಂದು ಕಾಳಿದಾಸನ 2 ಕೃತಿಗಳು, ರಘುವಂಶ ಮತ್ತು ಕುಮಾರ ಸಂಭವ, ಈ 5 ಮಹಾಕಾವ್ಯಗಳಲ್ಲಿ. ಎರಡನೇದು ಭಾರವಿಯ ಕಿರಾತಾರ್ಜುನೀಯ. ಎರಡನೇದಂದ್ರೆ 3 ಆಗ್ತದೆ. ನೀವು ರಘುವಂಶ, ಕುಮಾರ ಸಂಭವ 2, ಭಾರವಿಯ ಕಿರಾತಾರ್ಜುನೀಯ 3, ಮಾಘನ ಶಿಶುಪಾಲ ವಧೆ 4 ಮತ್ತು ಶ್ರೀಹರ್ಷನ ನೈಷಧೀಯ ಚರಿತ್ರೆ 5. ಇದನ್ನ ಚೂರು ಎಚ್ಚರದಿಂದ ಗಮನಿಸಿದರೆ ನಮಗೆ ಕನಕ ಪ್ರಜ್ಞೆಯ ಬಗೆಗೆ ಒಂದು ಹೊಸ ಒಳನೋಟ ಸಿಗಲಿಕ್ಕೆ ಸಾಧ್ಯ ಎಂಬುದು ನನ್ನ ನಂಬಿಕೆ. ಈ 5 ಮಹಾಕಾವ್ಯಗಳಲ್ಲಿ ಕಾಳಿದಾಸನ ರಘುವಂಶ ಸೂರ್ಯವಂಶಕ್ಕೆ ಸಂಬಂಧಪಟ್ಟ ಒಂದು ಕಥೆ. ರಾಘವ ನಾವು ರಾಮನನ್ನು ಹೇಳುವುದು, ಅಂದರೆ ಆ ಪರಂಪರೆ ಇಕ್ಷ್ವಾಕುವಿನಿಂದ ಆರಂಭವಾದಂಥ ಒಂದು ಸೂರ್ಯ ವಂಶದ ಕಥೆ. ಇದು ಕುಮಾರ ಸಂಭವ ಶಿವಪುರಾಣದ ಕಥೆ. ಶಿವಪುರಾಣ ಒಂದು ಕಡೆ, ಇಕ್ಷ್ವಾಕುವಿನಿಂದ ಆರಂಭವಾದಂಥ ಸೂರ್ಯವಂಶ ಒಂದು ಕಡೆ. ಭಾರವಿಯ ಕಿರಾತಾರ್ಜುನೀಯಕ್ಕೆ ಬಂದರೆ ಅದು ಚಂದ್ರವಂಶದ ಕಥೆ, ಮಹಾಭಾರತದ ಕಥೆ. ಅದು ಅದರ ಚರಿತ್ರೆಯನ್ನೆಲ್ಲ ನಾನು ಹೇಳುವುದಿಲ್ಲ, ಅದರ ಪಾಂಡವರ ಕಥೆ ಅಂತ ಹೇಳುವುದು ಸ್ಪಷ್ಟ. ಕಿರಾತ ಮತ್ತು ಅರ್ಜುನನ ಕಥೆ, ಶಬರಶಂಕರ ವಿಲಾಸ ಅಂತ ಅದು ಕನ್ನಡದಲ್ಲಿ ಕೂಡ ಬಂತು, ಅದನ್ನು ಆಧರಿಸಿ ಬಂತದ್ದು. ಮಾಘನ ಶಿಶುಪಾಲ ವಧೆ ಇನ್ನೊಂದು ಮಹಾಕಾವ್ಯ, ಅದು ಕೂಡ ಚಂದ್ರವಂಶದ ಕಥೆ. ನೋಡಿ, ಈ 4 ಕೃತಿಗಳು ಕೂಡ ಒಂದು ಸೂರ್ಯವಂಶದ ಅರಸರನ್ನ ಆಧರಿಸಿ ಬರೆದ ಕಾವ್ಯಗಳು, ಇಲ್ಲ ಚಂದ್ರವಂಶದ ಅರಸರ ಚರಿತ್ರೆಯನ್ನ ಇಟ್ಟುಕೊಂಡು ಬರೆದ ಕೃತಿಗಳು. ಸಂಸ್ಕೃತದ 5 ಮಹಾಕಾವ್ಯಗಳಲ್ಲಿ 4 ಕಾವ್ಯಗಳು ಚಂದ್ರವಂಶ ಮತ್ತು ಸೂರ್ಯವಂಶಕ್ಕೆ ಸೀಮಿತವಾಗಿದೆ. ಇವರ ಅರಸೊತ್ತಿಗೆ ಇವರ ರಾಜಧಾನಿಯನ್ನು ನೋಡಿದರೆ ಇಕ್ಷ್ವಾಕು ವಂಶಕ್ಕೆ ಅಯೋಧ್ಯೆ, ಚಂದ್ರವಂಶಕ್ಕೆ ಹಸ್ತಿನಾಪುರ. ಚಂದ್ರವಂಶಕ್ಕೆ ಹಸ್ತಿನಾಪುರ, ಸೂರ್ಯವಂಶಕ್ಕೆ ಅಯೋಧ್ಯೆ. ಆದ್ದರಿಂದ ಇಡೀ ಭಾರತದ ಬಹಳ ಮುಖ್ಯ ಕಥನಗಳು, ಮಹಾಕಾವ್ಯ ಪರಂಪರೆ, ಪುರಾಣಗಳು ಬಹುಮಟ್ಟಿಗೆ, ಅಪವಾದಗಳು ಅಲ್ಲಿ ಇರುತ್ತದೆ. ಭಾಷಣ ಮಾಡುವ ನನ್ನ ಆ ಎಲ್ಲ ಅಪವಾದಗಳನ್ನು ಹೇಳಕ್ಕಾಗಲ್ಲ. ಅಂದರೆ ಮೇಲ್ಮಟ್ಟದಲ್ಲಿ ಸೂರ್ಯವಂಶ, ಚಂದ್ರವಂಶ, ಸೂರ್ಯವಂಶಕ್ಕೆ ಅಂಟಿಕೊಂಡಂಥ ಅಯೋಧ್ಯೆ, ಚಂದ್ರವಂಶಕ್ಕೆ ಅಂಟಿಕೊಂಡಂಥ ಹಸ್ತಿನಾಪುರ, ಇದು ಭಾರತದ
ಬೃಹತ್ ಕಥನ ಪರಂಪರೆಯನ್ನ ಸಾಧ್ಯ ಮಾಡಿದಂಥ ಲೋಕ. ಅವೇನು ಯಾಂತ್ರಿಕವಾಗಿದೆ, ಕ್ರಿಯೇಟಿವ್ ಅಲ್ಲ ಇತ್ಯಾದಿಗಳು ಹೇಳ್ತಾ ಇಲ್ಲ ನಾನು. ಒಂದೊಂದು ಪುರಾಣಗಳು ಕೂಡ, ಒಂದೊಂದು ಕಾವ್ಯಗಳು ಕೂಡ ಬಹಳ ದೊಡ್ಡ ಕಾವ್ಯಗಳು. ಅವುಗಳನ್ನು ಇವತ್ತು ನಮಗೆ ಅರ್ಥ ಮಾಡಿಕೊಳ್ಳೋದೇ ಕಷ್ಟ, ಆ ಬೃಹತ್ ಕಾವ್ಯಗಳು. ಆದರೆ ಐದನೆಯದಾದಂಥ ನೈಷಧೀಯ ಚರಿತೆ ನೋಡಿ, ಅದು ಅಯೋಧ್ಯೆಯ ಕಥೆಯೂ ಅಲ್ಲ, ಸೂರ್ಯವಂಶದ ಕಥೆಯೂ ಅಲ್ಲ, ಅದು ಚಂದ್ರವಂಶದ ಕಥೆಯೂ ಅಲ್ಲ, ಅದು ಹಸ್ತಿನಾಪುರದ ಕಥೆಯೂ ಅಲ್ಲ. ಅದು ನಿಷಧರಾಜನ ಕಥೆ, ನೈಷಧೀಯ ಕಥೆ, ನಿಷಧರಾಜನ ಕಥೆ, ವೀರವರ್ಮ ಎಂಬವನ ಮಗನ ಕಥೆ. ಈ ವೀರವರ್ಮ ಮತ್ತು ನಳನಿಗೆ ಮತ್ತು ನಿಷಧ ರಾಜ್ಯಕ್ಕೂ ಚಂದ್ರವಂಶ, ಸೂರ್ಯವಂಶ, ಹಸ್ತಿನಾವತಿ, ಅಯೋಧ್ಯೆ ಯಾವ ಸಂಬಂಧವೂ ಇಲ್ಲ. ಅಂದರೆ ಮಹಾಕಾವ್ಯ ಎಂಬ ಒಂದು ದಿಟ್ಟ ಪರಂಪರೆಯನ್ನು ಒಪ್ಪಿಕೊಂಡು ಕೂಡ ಅದರಿಂದ ಸಿಡಿದು ಪ್ರತ್ಯೇಕವಾದಂಥ ಒಂದು ಕಾವ್ಯ ಪರಂಪರೆಯನ್ನು ಸೃಷ್ಟಿ ಮಾಡುವಂಥ ಶಕ್ತಿ, ಧೈರ್ಯ ಅದು ಶ್ರೀಹರ್ಷನಿಗೆ. ಶ್ರೀಹರ್ಷನ ಭಾಷೆ, ಅದರ ಬಗ್ಗೆ ತುಂಬ ಚರ್ಚೆಗಳು ನಡೆದಿದೆ. ಶ್ರೀಹರ್ಷನ ಮಾವ ಮಮ್ಮಟ. ನೀವು ಕಾವ್ಯ ಮೀಮಾಂಸೆ ಓದಿದವರಿಗೆ ಗೊತ್ತಿರ್ತದೆ. ಕಾವ್ಯ ಪ್ರಕಾಶ ಎಂಬ ಅತ್ಯದ್ಭುತವಾದ ಕೃತಿಯನ್ನು ಬರೆದ ಮಮ್ಮಟ ಶ್ರೀಹರ್ಷನ ಮಾವ. ಶ್ರೀಹರ್ಷ ಅಥವಾ ಮಮ್ಮಟ ಭಟ್ಟ ಅವು ಓದ್ತಾ ಇದ್ದೇನೆ, ಮೊನ್ನೆ ಓದ್ತಾ ಇದ್ದೇನೆ. ಮಮ್ಮಟ ಅತ್ಯುತ್ತಮ ಕಾವ್ಯ ಯಾವುದು, ಮಧ್ಯಮ ಕಾವ್ಯ ಯಾವುದು, ಅಧಮ ಕಾವ್ಯ ಯಾವುದು ಅವನು ಬರೀತಾನೆ. ಬರೆಯುವಾಗ ಅತ್ಯುತ್ತಮ ಕಾವ್ಯದ ಭಾಷೆ ಯಾವುದು, ಮಧ್ಯಮ ತರಗತಿಯ ಕಾವ್ಯದ ಭಾಷೆ ಯಾವುದು, ಅಧಮ ಕೆಟ್ಟ ಕಾವ್ಯದ ಭಾಷೆ ಯಾವುದು ಅಂತ ವಿವರಣೆ ಮಾಡಿ ಕಾವ್ಯ ದೋಷಗಳನ್ನು ಪಟ್ಟಿ ಮಾಡ್ತಾನೆ ಮಮ್ಮಟ. ಕಾವ್ಯ ದೋಷಗಳನ್ನು ಪಟ್ಟಿ ಮಾಡ್ತಾನೆ. ಭಾಷೆ, ಒಂದು ಕಾವ್ಯದಲ್ಲಿ ಬಳಸುವ ಭಾಷೆಯಲ್ಲಿ ದೋಷಗಳೆಂದರೆ ಅಲ್ಪಪ್ರಾಣ ಮಹಾಪ್ರಾಣ ಮಾತ್ರ ಅಲ್ಲ, ಮಹಾಕಾವ್ಯಕ್ಕೆ ಅಗತ್ಯವಾಗಿರುವಂಥ ಭಾಷಾ ಬಳಕೆ ಏನಿದೆ ಅದನ್ನು ಮಮ್ಮಟ ಬಹಳ ಅದ್ಭುತವಾಗಿ ಚಿತ್ರಿಸ್ತಾರೆ. ಈ ಶ್ರೀಹರ್ಷನ ನೈಷಧೀಯ ಚರಿತ್ರೆ ಮಾವ ಇವ ಅಳಿಯ ತಗೊಂಡು ಹೋಗಿ ಶ್ರೀಹರ್ಷನಿಗೆ ಮಮ್ಮಟನಿಗೆ ಕೊಡ್ತಾನಂತೆ ಕತೆ. ಈ ಚರಿತ್ರೆಯಲ್ಲಿ ಹಾಗೆ ನಡೆದಿದೆಯೋ ಇಲ್ಲೋ ನಮಗೆ ಗೊತ್ತಿಲ್ಲ. ಅನೇಕ ಕಥೆಗಳು, ಹರಿಹರ ರಾಘವಂಕನ ಹಲ್ಲು ತೆಗ್ದ, ಇವೆಲ್ಲ ಕಥೆಗಳು ಬಹಳ ಚೆನ್ನಾಗಿತ್ತು. ಅಥವಾ ಬೇರೆ ಒಂದು ಒಳ್ಳೆಯ ಅದನ್ನ ಇತಿಹಾಸದ ಸತ್ಯ ಎಂಬುದಕ್ಕಿಂತ ಕಾವ್ಯ ಸತ್ಯವಾಗಿ ಗ್ರಹಿಸಿದ್ರೆ ನಮಗೆ ತುಂಬ ಒಳ್ಳೆಯ ಖುಷಿ ಆಗ್ತದೆ, ನಮಗೆ ಬಹಳ ಖುಷಿ, ಸಂತೋಷ ಆಗ್ತದೆ. ಮಮ್ಮಟನಿಗೆ ತಗೊಂಡೋಗಿ ಶ್ರೀಹರ್ಷ ನೈಷಧೀಯ ಚರಿತ್ರೆಯನ್ನು ಕೊಟ್ಟ. ಕೊಡುವಾಗ ಮಮ್ಮಟ ಹೇಳಿದ ಒಂದು ಮಾತು ಬಹಳ ಚೆನ್ನಾಗಿದೆ. ಅಯ್ಯಪ್ಪ ಪುಣ್ಯಾತ್ಮ, ನಾನು ಕಾವ್ಯ ದೋಷಗಳ ಬಗ್ಗೆ ತುಂಬಾ ಅಭ್ಯಾಸ ಮಾಡಿ ಬೇರೆ ಬೇರೆ ಕಾವ್ಯಗಳಿಂದ ಉದಾಹರಣೆಗಳನ್ನೆಲ್ಲ ತೆಕ್ಕೊಂಡು ಬರ್ದೆ. ನಿನ್ನ ಪುಸ್ತಕ ಮೊದಲೇ ಸಿಕ್ಕಿದ್ರೆ ನಾನು ಬೇರೆ ಪುಸ್ತಕಗಳು ನೋಡುವ ಅವಶ್ಯಕತೆ ಇರಲಿಲ್ಲ. ನಿನ್ನ ಕಾವ್ಯದ ಭಾಷೆ ಎಲ್ಲವೂ ದೋಷಪೂರಿತವಾದ್ದು ಅಂತಂದ. ಅದಕ್ಕೆ ಸಂಸ್ಕೃತ ವಿದ್ವಾಂಸರು ಶ್ರೀಹರ್ಷನ ಬಗ್ಗೆ ಹೇಳುವಾಗ ವಕ್ರ ವಿದ್ವಾಂಸ ಅಂತ ಒಂದು ಪದ ಬಳಸ್ತಾರೆ. ವಕ್ರ ವಿದ್ವಾಂಸ ಅಂತ ಅಂದ್ರೆ ನೀವು ಒಂದು ಶಾಸ್ತ್ರದ ದೃಷ್ಟಿಯಿಂದ ನೋಡಿದಾಗ ವಕ್ರ, ಆದರೆ ಭಾಷಾ ದೃಷ್ಟಿಯಿಂದ ನೋಡಿದಾಗ ವಕ್ರತೆಯು ಕೂಡ ಭಾಷೆಯ ಒಂದು ಗುಣ. ಇದನ್ನು ಯಾಕೆ ಹೇಳ್ತಿದ್ದೀನಿ ಅಂತಂದ್ರೆ, ನೈಷಧೀಯ ಚರಿತೆಯನ್ನು ಬರೆದ ಶ್ರೀಹರ್ಷ ಒಂದು ಪ್ರಮುಖವಾದ ಕಾವ್ಯ ಪರಂಪರೆಯ ಗುಣಗಳನ್ನು ಇಟ್ಟುಕೊಂಡು ಕೂಡ ಅಲ್ಲಿಂದ ಡಿವಿಯೇಟ್ ಆಗಿ ತನ್ನದೇ ಆದಂತಹ ಒಂದು ಪರಂಪರೆಯನ್ನು ಸೃಷ್ಟಿಸಿದ. ಇದು ನಮಗೆ ಸ್ಪಷ್ಟವಾಗಿ ಕಾಣುವಂತ ಒಂದು ಸಂಗತಿ. ಅವನು ಮಹಾಕಾವ್ಯ ಪರಂಪರೆಯ ಉತ್ತರಾಧಿಕಾರಿಯವನು. ಆದರೆ ಚಂದ್ರವಂಶವನ್ನು ಇಟ್ಟುಕೊಳ್ಳಿಲ್ಲ, ಸೂರ್ಯವಂಶವನ್ನು ಇಟ್ಟುಕೊಳ್ಳಿಲ್ಲ, ನಿಷಧರ ಕಥೆಯನ್ನು ಬರೆದ. ಕಾವ್ಯ ಅಂದ್ರೆ ಏನು, ಅತ್ಯುತ್ತಮ ಕಾವ್ಯ ಅಂದರೆ ಇತ್ಯಾದಿಗಳೆಲ್ಲ ಬಹಳ ದೊಡ್ಡ ಶಾಸ್ತ್ರವನ್ನು ಮಮ್ಮಟ ಬರೆದು ಕಾವ್ಯ ಪ್ರಕಾಶದಂತ ಒಂದು ಕೃತಿಯನ್ನ ನಮ್ಮೆದುರು ಕೊಟ್ಟಾಗಲೂ ಕೂಡ ಆ ಕಾವ್ಯಗಳಲ್ಲಿ ಹೇಳಿದಂಥ ದೋಷಗಳನ್ನೇ ಪ್ರಧಾನವಾಗಿಟ್ಟುಕೊಂಡು ಕಾವ್ಯವನ್ನು ಬರೆಯುವ ಒಂದು ಪ್ರತಿಭಟನಾ ಮನೋಭಾವ ಇದೆಯಲ್ಲ. ಯಾಕೆ ಕನಕದಾಸ ನಳಚರಿತ್ರೆಯನ್ನೇ, ಶ್ರೀಹರ್ಷನ ನೈಷಧೀಯ ಚರಿತೆಯನ್ನೇ ಆಧರಿಸಿಕೊಂಡ ಎಂಬುದಕ್ಕೆ ನೈಷಧೀಯ ಚರಿತೆಯ ಒಳಗಡೆ ಹುದುಗಿರುವಂತ ಮಹಾಪರಂಪರೆಯನ್ನು ಒಪ್ಪಿಕೊಂಡು ಕೂಡ ಅದರಿಂದ ಸಿಡಿದು ಬೇರೆಯಾಗುವಂತ ಒಂದು ಗುಣ ಇದೆಯಲ್ಲ, ಅದು ಕನಕ ಪ್ರಜ್ಞೆಯ ಬಹಳ ಮುಖ್ಯವಾದ ಭಾಗ ಅಂತ ನಾನು ಗ್ರಹಿಸಿದ್ದೇನೆ. ಕನಕ ಪ್ರಜ್ಞೆಯ ಬಹಳ ಮುಖ್ಯವಾದ ಭಾಗ. ಈಗ ಭಕ್ತಿ ಪರಂಪರೆಯನ್ನ ಕನಕದಾಸ ತಿರಸ್ಕರಿಸುವುದಿಲ್ಲ, ಕೃಷ್ಣನನ್ನು ತಿರಸ್ಕರಿಸುವುದಿಲ್ಲ,
ದೇವರನ್ನು ತಿರಸ್ಕರಿಸುವುದು. ಆದರೆ ಆ ದೈವವನ್ನು ಶಿಷ್ಟ ಪರಂಪರೆ ಅಥವಾ ಪ್ರಬಲ ಪರಂಪರೆ, ಅದನ್ನು ನಾವು ಸಾಂಪ್ರದಾಯಿಕ ಪರಂಪರೆ ಒಪ್ಪಿಕೊಂಡ ಹಾಗೆ ಒಪ್ಪಿಕೊಳ್ಳುವುದು ಕೂಡ ಇಲ್ಲ, ಸಿಡಿದು ಬೇರೆಯಾಗುವುದು. ಕುವೆಂಪು ಹೇಗೆ ರಾಮಾಯಣವನ್ನು ಒಪ್ಪಿಕೊಂಡು ಕೂಡ ಶೂದ್ರ ತಪಸ್ವಿಯನ್ನು ಪ್ರತ್ಯೇಕ ನಾಟಕವಾಗಿ ಬರೀತಾನೋ, ವ್ಯಾಸನ ಬಗ್ಗೆ ಅತ್ಯದ್ಭುತವಾದ ಗೌರವ ಇದ್ದಾಗಲೂ ಕೂಡ ಸ್ಮಶಾನ ಕುರುಕ್ಷೇತ್ರಂ ಅಂತ ಒಂದು ನಾಟಕವನ್ನು ಬರೆದು 18 ಅಕ್ಷೋಹಿಣಿ ಸೈನ್ಯ ಸಂಪೂರ್ಣ ನಾಶ ಆದ ಮೇಲೆ ಇಲ್ಲಿ ಉಳಿಯುವುದೇನು ಎಂಬ ಶತಮಾನಗಳ ಕಾಲ ಪ್ರತಿಧ್ವನಿಸಬಹುದಾದಂಥ ಒಂದು ಪ್ರಶ್ನೆಗಳನ್ನು ಕುವೆಂಪು ಕೇಳ್ತಾರಲ್ಲ, ಅದು ವ್ಯಾಸನಿಗೆ ಗೌರವ ಕೊಟ್ಟು ಕೂಡ ವ್ಯಾಸನಿಂದ ಸಿಡಿದು ದೂರ ನಿಲ್ಲುವ ಗುಣ. ಕನಕದಾಸ ಮಾಡಿದ್ದು ಬಹಳ ದೊಡ್ಡ ಪರಂಪರೆಯ ಅದನ್ನು ನಿರಾಕರಿಸದೆ, ಅದನ್ನು ಸ್ಥೂಲವಾಗಿ ಒಪ್ಪಿಕೊಂಡು ಕೂಡ ಅದರಿಂದ ಸಿಡಿದು ಬೇರೆಯಾಗುವ ಗುಣವನ್ನು ಅವರು ತೋರಿಸಿದ್ದೀಯಲ್ಲ, ಇದು ಅವರ ನಳಚರಿತ್ರೆಯಲ್ಲಿ ಸ್ಪಷ್ಟವಾಗಿ. ನೀವು ಅದರ ಆರಂಭದ ಕವನಗಳನ್ನು ಓದಿದರೆ ನಳಚರಿತ್ರೆ ಆರಂಭವಾಗುವ ನಿಷಧರ ಕಥೆ ಅದು. ಯಾಕೆ ನಮ್ಮ ಅದು ಅಥವಾ ಮಹಾಭಾರತದಲ್ಲಿ ಬರುವ ಕಥೆ ಅದು, ಮೂಲ ಕಥೆ ಕಾಮ್ಯಕವನದಲ್ಲಿ ಧರ್ಮರಾಯ ಹೇಳುವ ಕಥೆ ಅದು. ಧರ್ಮರಾಯ ಹೇಳುವಾಗ ಅವನು ನನ್ನ ಹಿರಿಯರ ಕಥೆ ಹೀಗೆ ನೋಡಿ, ನಮ್ಮ ಇಡೀ ಪರಂಪರೆ ಕೇಳು ಜನಮೇಜಯ ದರಿತ್ರಿ ಪಾಲ, ಜನಮೇಜಯನಿಗೆ ಅವರದೇ ಪರಂಪರೆಯ ಕಥೆಯನ್ನು ಹೇಳುವುದು ವ್ಯಾಸರು. ರಾಮನಿಗೆ ಕಥೆಯನ್ನು ಹೇಳುವ ಕುಶಲವರು ರಾಮನ ಕಥೆಯನ್ನೇ ಹೇಳುವುದು. ರಾಮ ಕಥೆಯ ನಾಯಕನೂ ಹೌದು, ರಾಮ ಕಥೆಯ ಪ್ರೇಕ್ಷಕನೂ ಹೌದು. ವೈಶಂಪಾಯರು ಯಾವ ಮಹಾಭಾರತ ಕಥೆಯನ್ನು ಹೇಳ್ತಾ ಇದ್ದಾರೋ ಸೂತ ಮುನಿಗಳು, ಆ ಕಥೆಯ ಉತ್ತರಾಧಿಕಾರಿಯೂ ಹೌದು, ಆ ಕಥೆಯ ಕೊನೆಯ ನಾಯಕನೂ ಕೂಡ ಹೌದು. ಇದು ನಮ್ಮ ಕಾವ್ಯ ಪರಂಪರೆಯ ಬಹಳ ಬಹಳ ಮುಖ್ಯವಾದ ಮತ್ತು ವಿಶಿಷ್ಟವಾದ ಗುಣ ಅಂತ ನಾವು ಒಪ್ಪಿಕೊಂಡ್ರೆ, ಆ ಪರಂಪರೆಯನ್ನು ಒಪ್ಪಿಕೊಂಡು ಕೂಡ ಗೌರವಿಸುತ್ತಾ ಅದನ್ನು ಸ್ವಲ್ಪ ಸಿಡಿದು ದೂರ ನಿಂತು ಪ್ರತ್ಯೇಕವಾದ ತನ್ನತನವನ್ನು ಬೆಳೆಸಿಕೊಳ್ಳುವ ಒಂದು ಗುಣ ಇದೆಯಲ್ಲ, ಇದು ಕನಕ ಪ್ರಜ್ಞೆಯ ಒಂದು ಮೂಲ ಗುಣ ಹೌದು ಅಂತಾದರೆ ಅದನ್ನು ನಾವು ಮಾಧ್ಯಮಕ್ಕೆ ಈಗ ಒಪ್ಪಿಸಿಕೊಳ್ಳೋದು ಸುಲಭ. ರಾಷ್ಟ್ರೀಯ ಪ್ರಜ್ಞೆ, ಸ್ಥಳೀಯ ಪ್ರಜ್ಞೆ, ಇದೆಲ್ಲವೂ ಕೂಡ ಘೋಷಿತವಾದಂಥ ಪ್ರಜ್ಞೆ. ಪ್ರಭುತ್ವ ಎಂಬುದು ನಿಮ್ಮ ಭಾಷೆಯನ್ನು, ನಿಮ್ಮ ಮೆದುಳನ್ನು, ನಿಮ್ಮ ಚಿಂತನಾ ಕ್ರಮವನ್ನು, ನಿಮ್ಮ ಭಾಷೆಯನ್ನು ಆಕ್ರಮಿಸಿಕೊಳ್ತದೆ. ಬಹಳ ಜನ ನಿಧಾನವಾಗಿ ಪ್ರಭುತ್ವದ ಭಾಷೆಯಲ್ಲಿಯೇ ಮಾತನಾಡುವುದನ್ನು ಕರಗತ ಮಾಡಿಕೊಳ್ತಾರೆ, ಗೊತ್ತಿಲ್ಲದೆ. ಪ್ರಭುತ್ವ ತನ್ನ ಭಾಷೆಯನ್ನು ಜನ ಮಾತಾಡಿದಾಗ ಬಹಳ ಸಂತೋಷ ಪಡ್ತದೆ. ಯಾಕೆಂತಂದ್ರೆ ಪ್ರಭುತ್ವಕ್ಕೆ ಖುಷಿ ಆಗ್ತದೆ, ನಿಮ್ಮಿಂದ ಅಪಾಯ ಇಲ್ಲ ಎಂಬ ಒಂದು ಪ್ರಜ್ಞೆ ಪ್ರಭುತ್ವಕ್ಕೆ ಮೂಡುತ್ತದೆ. ಆದ್ದರಿಂದ ಪ್ರಭುತ್ವದ ಭಾಷೆಯಲ್ಲಿ ಜನ ಮಾತಾಡಿದಾಗ ಪ್ರಭುತ್ವ ಸಂಭ್ರಮಿಸ್ತದೆ, ಮತ್ತೆ ನಿಮಗೆ ಬೇಕಾದ ಪ್ರಶಸ್ತಿ ಇತ್ಯಾದಿಗಳನ್ನೆಲ್ಲ ಕೊಟ್ಟು ಗೌರವಿಸ್ತದೆ. ಇದು ಒಂದು ಪ್ರಜ್ಞೆ. ಆದರೆ ಅಂತ ಹೇಗೆ ನೈಷಧೀಯ ಚರಿತೆಯಲ್ಲಿ ಶ್ರೀಹರ್ಷ ಮೀರಿದ್ದು, ಹಾಗೆ ದೇಶದ ಸಾರ್ವಭೌಮತೆಯನ್ನು ಒಪ್ಪಿಕೊಂಡು ಭಾರತ ದೇಶವೆಂಬ ಒಂದು ಭವ್ಯ ಭಾರತದ ಕಲ್ಪನೆಯನ್ನು ಇಟ್ಟುಕೊಂಡು ಕೂಡ ಅದರ ಬಗ್ಗೆ ಅಪಾರವಾದ ಗೌರವವನ್ನು ತೋರಿಸುತ್ತಾ ಕರ್ನಾಟಕವೆಂಬ ಒಂದು ರಾಜ್ಯವನ್ನು ಹೃದಯಪೂರ್ವಕವಾಗಿ ಗೌರವಿಸುತ್ತಾ, ಕುವೆಂಪುವಿನ ಹಾಗೆ ಕರ್ನಾಟಕವನ್ನೇ ಸಾಯುವಲ್ಲಿವರೆಗೆ ಹಾಡುತ್ತಾ, ಕರ್ನಾಟಕವನ್ನೇ ಕಾವ್ಯವಾಗಿಸುತ್ತಾ ಬದುಕುವಾಗಲೂ ಕೂಡ ಈ ಪ್ರಧಾನವಾದ ಚಿಂತನಾ ಕ್ರಮದಿಂದ ಸಿಡಿದು ಸ್ವಲ್ಪ ಭಿನ್ನತೆಯಿಂದ ಮಾಧ್ಯಮಗಳು ಮಾತನಾಡಲಿಕ್ಕೆ ಶುರು ಮಾಡಿದರೆ ಆವಾಗ ಕನಕ ಪ್ರಜ್ಞೆ ಮಾಧ್ಯಮಗಳಲ್ಲಿ ಕಾಣ್ತದೆ ಅಂತ ನಾನು ಅರ್ಥ ಮಾಡಿಕೊಳ್ಳುವುದು. ಪ್ರಭುತ್ವದ ಭಾಷೆಯಲ್ಲೇ ಮಾತಾಡಿದರೆ ನೀವು ಪ್ರಭುತ್ವಕ್ಕೆ ಪೂರಕವಾದ ಇನ್ನೊಂದು ಭಾಷೆಯನ್ನು ಅವರಿಗೆ ಕೊಟ್ಟಿದ್ದೀರಿ ಅಂತ ಅರ್ಥ. ಅದರಿಂದ ಸಿಡಿದಾಗ ನೋಡಿ, ಇದನ್ನ ಕನಕದಾಸರು ರಾಮನಾಮ್ಯ ಚರಿತೆಯಲ್ಲಿ ಕೂಡ ಮಾಡಿದ್ದಾರೆ. ಅದನ್ನು ಈಗಾಗಲೇ ನರಸಿಂಹಮೂರ್ತಿ ಅವರು ಹೇಳಿದ್ದರಿಂದ ನಾನು ಹೇಳಲ್ಲ. ಈಗ ರಾಮಾಯಣದ ಮೇಲೆ ಕನಕದಾಸರಿಗೆ ಯಾವ ಬೇಸರವೂ ಇಲ್ಲ. ರಾಮಾಯಣದ ಕಥೆಯೇ ರಾಮನ ಬಗ್ಗೆ ಅಪಾರವಾದ ಗೌರವ ಇದೆ. ಯಾಕಂದ್ರೆ ರಾಗಿಯ ಶ್ರೇಷ್ಠತೆಯ ಬಗ್ಗೆ ತೀರ್ಮಾನ ಕೊಡಬೇಕಾದವನು ರಾಮನೇ. ತಮ್ಮ ಹೆಸರನ್ನೇ ಕೊಡ್ತಾನೆ ರಾಘವ ಅಂತ. ರಾಗಿಗೆ ರಾಘವ, ಇಲ್ಲದಿದ್ದರೆ ಅದರ ಹೆಸರು ಬೇರೆ ಇತ್ತು. ವ್ರೀಹಿ, ಭತ್ತವನ್ನು ವ್ರೀಹಿ ಅಂತ ಕರೀತಾನೆ. ಇವನು ನಲೆಲ್ಲರಗ, ಬಿಳಿ ತಲೆ ನನ್ನ ಆಗಿರುವವನು. ಆದ್ರಿಂದ
ರಾಮಾಯಣದ ಬಗ್ಗೆ ಬೇಸರ ಇಲ್ಲ, ರಾಮನ ಬಗ್ಗೆ ಬೇಸರ ಇಲ್ಲ. ಆದರೆ ಪ್ರಧಾನ ರಾಮಾಯಣದ ಒಂದು ಧಾರೆ ಏನಿದೆ ಅದನ್ನು ಸ್ವಲ್ಪ ಬಿಡಿಸಿ ಸ್ವಲ್ಪ ದೂರ ಬಂದು, ಲಂಕೆಯಿಂದ ಬಂದಾಗ ಸೀತೆ ಹೇಳ್ತಾರೆ, ರಾಮ ನಾನು ಇಲ್ಲಿ ಓಡಾಡ್ತಾ ಇದ್ದೆ, ಸ್ವಲ್ಪ ಕಾಲ ಉಳ್ಕೊಳ್ಬಹುದೇ? ಎಂಥ ಬೇಡಿಕೆ. 12 ವರ್ಷ ಕಾಡಲ್ಲಿ, 13 ವರ್ಷ ಕಾಡಲ್ಲಿ ಬದುಕಿದ್ದಾರೆ. ಋಷಿಮುನಿಗಳ ಭೇಟಿಯಾಗಿದೆ. ಋಷಿಮುನಿಗಳು ಇಲ್ಲದಿದ್ರೂ ಕೂಡ ಗಿಡ ಮರಗಳ ಭೇಟಿ ಅಂತೂ ಆಗಿದೆ. ತಳಿರೆ ತಾವರೆ ಮದಾಳಿ ಕುಲಮೇ. ನಾಗಚಂದ್ರನ ರಾಮ ಕೇಳ್ತಾ ಹೋಗ್ತಾನೆ, ನೀವು ಸೀತೆಯನ್ನು ಕಂಡೀರಾ, ನೀವು ಸೀತೆಯನ್ನು ಕಂಡೀರಾ? ಯಾಕಂದ್ರೆ ಸೀತೆ ಆ ಗಿಡ ಮರ ಬಳ್ಳಿಗಳ ನಡುವೆ ಓಡಾಡಿದಾಳೆ ಎಂಬ ಒಂದು ಕಲ್ಪನೆ ಅವನದು. ವಂಡರ್ಫುಲ್, ಬ್ಯೂಟಿಫುಲ್. ಆ ಗಿಡಗಳನ್ನು ನೋಡಬೇಕು ಅಂತ ಸೀತೆ ಇಳಿತಾಳೆ. ನೋಡಿ, ಇಲ್ಲಿಂದ ಮೂಲ ರಾಮಾಯಣ ಏನಿದೆ ಅಲ್ಲಿಂದ ಸ್ವಲ್ಪ ಡಿವಿಯೇಟ್ ಆಗ್ತದೆ. ಆಮೇಲೆ ಗೌತಮರು ಸಿಗ್ತಾರೆ, ಊಟ ಆಗ್ತದೆ, ಕಥೆ ನಿಮಗೆ ಗೊತ್ತಿದೆ. ಕೊನೆಗೆ ರಾಗಿ ಪ್ರಧಾನವಾದ್ದು ಎಂಬ ಒಂದು ತನ್ನದೇ ಆದಂಥ ಒಂದು ಯೋಚನಾ ಕ್ರಮ ಹೇಗೆ ಶ್ರೀಹರ್ಷ ಕೊಟ್ಟನೋ, ಹೇಗೆ ನಮ್ಮ ಮಾಧ್ಯಮಗಳು ಕೊಡಬೇಕೋ ಅದನ್ನ ಒಂದು ಪ್ರಜ್ಞೆಯಾಗಿಟ್ಟುಕೊಂಡು ರಾಗಿಯ ಕಥೆಯನ್ನು ಬರೀತಾರೆ. ಇದು ಕನಕ ಪ್ರಜ್ಞೆ ಅಂತ ನಾನು ಅರ್ಥ ಮಾಡಿಕೊಳ್ಳೋದು. ಅಂದರೆ ಅದು ಕ್ರಾಂತಿಕಾರಕವಾದ್ದು ಅಂತ ನಾನು ಹೇಳ್ತಾರೆ. ರಾಮನನ್ನು ನಿರಾಕರಿಸಿದೆ, ಮಹಾಕಾವ್ಯ ಪರಂಪರೆಯನ್ನು ನಿರಾಕರಿಸಿದೆ, ಕೃಷ್ಣನನ್ನು ನಿರಾಕರಿಸಿದ್ರೆ, ಆದಿಕೇಶವನ ಬಗ್ಗೆ ನನ್ನಲ್ಲಿ ಉಗ್ರವಾದ ಪ್ರತಿಭಟನೆ ಇದ್ದಿದ್ರೆ, ಉಡುಪಿಗೆ ಹೋಗದೇ ಇದ್ದಿದ್ದಿದ್ರೆ ಅದು ಬೇರೆ. ಕನಕದಾಸರಿಗೆ ಆ ಸಮಸ್ಯೆ ಇಲ್ಲ. ಹಾಗಂತ ಉಡುಪಿಗೆ ಎಲ್ಲರೂ ಹೋದಾಗ ನಾನು ಹೋಗಲ್ಲ, ನಾನು ಹೋದ್ರೂ ಕೂಡ ನನ್ನನ್ನು ಬಿಡಲ್ಲ. ಈ ಪ್ರಜ್ಞೆ ರಾಮ, ನಿಮಗೆಲ್ರಿಗೂ ರಾಮ ದೈವ, ನನಗೂ ದೈವವೇ. ಆದರೆ ನನಗೆ ರಾಮ ಯಾಕೆ ದೈವ ಅಂದರೆ ಅವ ರಾಗಿಯ ಪರವಾಗಿದೆ ಅಂತ, ರಾಗಿ ಬಡವರ ಅನ್ನ. ಈ ಪ್ರಜ್ಞೆ ಇದನ್ನ ಹೇಳ್ತಾರೆ. ಹಾಗಾಗಿ ಮಾಧ್ಯಮಗಳು ಇವತ್ತು ಇದನ್ನು ನೀವು ಈ ಪ್ರಜ್ಞೆಯನ್ನು ಕನೆಕ್ಟ್ ಮಾಡೋದಾದರೆ ಒಂದು ಸರ್ವಾಂಗೀಣವಾದಂಥ ಬೆಳವಣಿಗೆಯ ನಡುವೆಯೂ ಕೂಡ ಪ್ರಭುತ್ವದ ಭಾಷೆಗೆ ತನ್ನನ್ನು ಸಂಪೂರ್ಣವಾಗಿ ಕೊಟ್ಟುಕೊಳ್ಳದೆ, ಪ್ರಭುತ್ವದ ಸಂಕೀರ್ತನೆ ಮಾಡದೆ, ಪ್ರಭುತ್ವವನ್ನು ಒಪ್ಪಿಕೊಂಡು ಕೂಡ ಅದರಿಂದ ಸಿಡಿದು ಅದನ್ನು ವಿಮರ್ಶಾತ್ಮಕವಾಗಿ ನೋಡಿ ತನ್ನದೇ ಆದಂಥ ಛಾಪನ್ನು ಮೂಡಿಸುವ ಮಾಧ್ಯಮಗಳಿದೆಯಲ್ಲ, ಅವರು ನಿಜವಾದ ಅರ್ಥದಲ್ಲಿ ಕನಕ ಪ್ರಜ್ಞೆಯನ್ನು ವಿಸ್ತರಿಸುತ್ತಾರೆ ಅಂತ ನಾನು ಅಂದುಕೊಂಡಿದ್ದೀನಿ. 1873ಕ್ಕೆ ನಮ್ಮ ಪ್ರೊಫೆಸರ್ ಇದ್ದಾರೆ ಇಲ್ಲಿ, ನಿರಂಜನ ವಾನಳ್ಳಿ ಅವರು, ಮಾಧ್ಯಮದವರು ಇರುವಾಗ ಮಾಧ್ಯಮದ ಬಗ್ಗೆ ಹೆಚ್ಚು ಮಾತಾಡಬಾರದು ಎಂಬ ಒಂದು ಪ್ರಜ್ಞೆ ನನಗಿದೆ. ನಮ್ಮ ರವೀಂದ್ರ ಭಟ್ರು ನಗ್ತಾ ಇದ್ದಾರೆ. ಅದು ಹೌದದು, ಅದರಿಂದ ನಾವು ಆ ಕ್ಷೇತ್ರದಲ್ಲಿ ಹೆಚ್ಚು ಮಾತಾಡಬಾರ್ದು. ಆದರೂ ಒಂದು ಉದ್ಘಾಟನೆ ಅಂತ ಹೇಳಿದ ಮೇಲೆ ಎರಡು ಮಾತಾಡಬೇಕು. 1875ರಲ್ಲಿ ನೀವು ಮೃದುಲಾ ಮುಖರ್ಜಿ ಅಂತ ನೆಹರು ಮೆಮೋರಿಯಲ್ ಮ್ಯೂಸಿಯಂನ ಡೈರೆಕ್ಟರ್ ಆಗಿದ್ದರು. ಅವರು ಮಾಧ್ಯಮಗಳ ಮೇಲೆ ಬಹಳ ಒಳ್ಳೆಯ ಪುಸ್ತಕ ಬರುತ್ತೆ. 1870 ಮುಗಿಸ್ಬಿಡ್ತೇನೆ 5 ನಿಮಿಷಕ್ಕೆ. 1875ರಲ್ಲಿ ಭಾರತದಲ್ಲಿ 374 ಪತ್ರಿಕೆಗಳು ಅವರ ರಿಸರ್ಚ್ ಪ್ರಕಾರ. ಈಗ ಅದರಲ್ಲಿ 70 ಪೇಪರ್ಗಳು ಸ್ಥಳೀಯ ಭಾಷೆಗಳಲ್ಲಿ ಬರ್ತಾ ಇದ್ವು. ಆಗಷ್ಟೇ ಇಂಗ್ಲಿಷಲ್ಲಿ ಬರ್ತಾ ಇತ್ತು, ಯಾಕಂದ್ರೆ ಕೊಲೋನಿಯಲ್ ಸಿಚುವೇಶನ್. ಆ 70 ಪೇಪರ್ಗಳು ಸ್ಥಳೀಯ ಭಾಷೆಗಳಲ್ಲಿ ಬರ್ತಾ ಇದ್ದ ಅಲ್ಲ, ಒಂದು 140 ಬರ್ತಾ ಇತ್ತು. ಅದರಲ್ಲಿ 70 ಪತ್ರಿಕೆಗಳನ್ನು 1875ರಲ್ಲಿ ಬ್ರಿಟಿಷರು ನಿಷೇಧ ಮಾಡಿದರು. ನೋಡಿ, ಇದು ಏನು ಹೇಳ್ತದೆ ಅಂತಂದ್ರೆ, ಆ ಕಾಲದಲ್ಲಿ ಪ್ರಕಟ ಆಗದಿದ್ದಂಥ ಬಹುತೇಕ ಇಂಗ್ಲಿಷ್ ಪತ್ರಿಕೆಗಳು ಅಪಾಯ ಅಂತ ಬ್ರಿಟಿಷ್ ಅಧಿಕಾರಕ್ಕೆ ಅನ್ನಿಸಲಿಲ್ಲ. ಈಗಲೂ ಕೂಡ ನ್ಯಾಷನಲ್ ಚಾನೆಲ್ ರಾಷ್ಟ್ರೀಯ ಪತ್ರಕರ್ತ ಅಂತ ಹೇಳಿಕೊಳ್ಳುವವರ ಬಗ್ಗೆ ಪ್ರಭುತ್ವ ಹೆಚ್ಚು ತಲೆ ಕೆಡಿಸಿಕೊಳ್ಳಲ್ಲ. ಇವನು ನಮ್ಮವನೇ ಅಂತ ಅವರ ಹತ್ರ ಒಂದು ಪ್ರಜ್ಞೆ ಉಂಟು. ಸ್ವಲ್ಪ ಏನೋ ಬೈಕೊಳ್ತಾನೆ, ತೊಂದರೆ ಇಲ್ಲ, ಎರಡು ಐಸ್ ಕ್ರೀಮ್ ಕೊಟ್ಟರೆ ಆಯ್ತು, ಮುಗಿದೋಯ್ತು. ಆದರೆ 140 ದೇಶೀಯ ಪತ್ರಿಕೆಗಳಲ್ಲಿ 70 ಪತ್ರಿಕೆಗಳನ್ನು ನಿಷೇಧ ಮಾಡಿದ್ರಲ್ಲ, ಆ ಪತ್ರಿಕೆಗಳು ಹಿಡಿದ ಹಾದಿ ಇದೆಯಲ್ಲ, ಅದು ಕನಕ ಪ್ರಜ್ಞೆ. ಭಾರತವನ್ನು ಇಟ್ಟುಕೊಂಡು ಕೂಡ, ಭಾರತ ಸ್ವಾತಂತ್ರ್ಯ ಆಗಬೇಕು ಅಂತ ಇರುವಾಗಲೂ ಕೂಡ, ಆಮೇಲೆ ಆ ಕಾಲದ ಪತ್ರಕರ್ತರ ಮುಂದೆ ಇದ್ದಂಥ ಇನ್ನೊಂದು ಸಮಸ್ಯೆ, ಕ್ಷಮಿಸಬೇಕು ವಾನಳ್ಳಿಯವರು ತಪ್ಪು ಹೇಳಿದ್ರೆ, ಆ ಕಾಲದ ಪತ್ರಕರ್ತರು ಇಂಗ್ಲಿಷ್ ಓದಲೇಬೇಕಾಗಿತ್ತು.
ಇಂಗ್ಲಿಷ್ ಓದೋದಿಲ್ಲ. ಮಹಾತ್ಮ ಗಾಂಧಿ, ನಮ್ಮ ವಿವೇಕಾನಂದರು, ರಾಜಾರಾಮ್ ಮೋಹನ್ ರಾಯ್ ಅವರು ಉದೀಯಮಾನ ವಿದ್ಯಾವಂತ ವರ್ಗ ಅಂತ ಹೇಳುದು ಯಾರನ್ನ? ಇಂಗ್ಲಿಷ್ ಓದಿ ಹೊಸ ಬಗೆಯ ತಿಳುವಳಿಕೆಯನ್ನು ಹೆಚ್ಚಿಸಿಕೊಂಡಂತ ಜನ. ನಮ್ಮಲ್ಲಿ ಪತ್ರಿಕೆಗಳಲ್ಲಿ ಅವ್ರ ಮನೇಲಿ ಪತ್ರಿಕೆ ಬಂತು. ಇಂಗ್ಲಿಷ್ ಓದಿ ಇಂಗ್ಲಿಷರಿಂದ ಕಲಿತು ಇಂಗ್ಲಿಷರಿಗೆ ತಲೆಯನ್ನು ಮಾರಿಕೊಳ್ಳದೆ ನಾವು ಇಂಗ್ಲಿಷೇತರ ಭಾಷೆಗಳಲ್ಲಿ ಬರಿಬೇಕು ಅಂತ ಒಂದು ಪ್ರಧಾನ ಧಾರೆಯಿಂದ ಡಿವಿಯೇಷನ್ ತಕ್ಕೊಂಡು ಪ್ರಭುತ್ವದ ಕೆಂಗಣ್ಣಿಗೆ ಗುರಿಯಾಗಿ ನಾಶ ಅಲ್ಲ, ಒಂದು ನಿಷೇಧಕ್ಕೆ ಒಳಗಾಗುವಲ್ಲ. ಇದು ಕನಕ ಪ್ರಜ್ಞೆಯ ಒಂದು ಉಗ್ರ ರೂಪ ಇದೆ, ಒಂದು ಉತ್ಕೃಷ್ಟ ರೂಪ ಇದೆ. ಕೊನೆಯ ಉದಾಹರಣೆ ನಾನು ಕರ್ನಾಟಕದಲ್ಲಿ ಕೊಡ್ತೇನೆ ನೋಡಿ. 1908ರಲ್ಲಿ ಮೈಸೂರು ಸಂಸ್ಥಾನದ ಪತ್ರಿಕಾ ಪ್ರತಿಬಂಧನ ಶಾಸನ ಬಂತು. ಮೈಸೂರು ಸಂಸ್ಥಾನದ ಪತ್ರಿಕಾ ಪ್ರತಿಬಂಧಕ ಶಾಸನ, ಅದನ್ನು ಓದಬೇಕು, ಬಹಳ ಚೆನ್ನಾಗಿದೆ. ಅದಕ್ಕೆ ವಿರೋಧವಾಗಿದ್ದವರು ಯಾಕಂದ್ರೆ ದಿವಾನ್ ರಂಗಾಚಾರ್ಯರು, ಶೇಷಾದ್ರಿ ಅಯ್ಯರ್, PN ಕೃಷ್ಣಮೂರ್ತಿ ಮೊದಲಾದವರೆಲ್ಲ ಪತ್ರಿಕೆಗಳಿಗೆ ವಿರೋಧ ಆಗಿದ್ರು. ಯಾಕೆ ವಿರೋಧ ಆಗಿದ್ರು ಅಂತಂದ್ರೆ ಪ್ರಭುತ್ವಕ್ಕೆ ವಿರೋಧವಾಗಿದ್ದಾರೆ ಇವರು. ಆದ್ರಿಂದ ಪ್ರತಿಬಂಧಕ ಶಾಸನ ತಂದ್ರು. ಆದರೆ ಪ್ರತಿಭಟನೆ ಹೇಗಿತ್ತು ಅಂತಂದ್ರೆ ಅದು ಜಾರಿಗೆ ಬರಲಿಲ್ಲ. ಆ ಪ್ರತಿಬಂಧಕ ಶಾಸನ ಸಿಗ್ತದೆ, ಶಾಸನ ಬರಲಿಲ್ಲ. ಅಂದ್ರೆ ನೀವು ಪ್ರಭುತ್ವದಿಂದ ಡಿವಿಯೇಟ್ ಆಗಿ ನೀವು ಪ್ರಭುತ್ವವನ್ನು ವಿಮರ್ಶೆ ಮಾಡ್ತೀರಿ ಅಂತ ಹೇಳಿದ ಕೂಡಲೇ ನಿಮಗೆ ಬಗೆ ಬಗೆಯ ತೊಂದರೆಗಳು ಶುರು ಆಗ್ತದೆ. ಕನಕ ಪ್ರಜ್ಞೆಗಿರುವ ದೊಡ್ಡ ಸವಾಲು ಯಾವುದು ಅಂತಂದ್ರೆ ನೀವು ಆ ಪ್ರಜ್ಞೆಯನ್ನು ಮೈಗೂಡಿಸಿಕೊಂಡ್ರೆ ನೀವು ಅನೇಕ ಸಮಸ್ಯೆಗಳನ್ನು ಎದುರಿಸಬೇಕಾಗ್ತದೆ. ನಿಮ್ಮ ಸರ್ಕ್ಯುಲೇಷನ್ ಕಮ್ಮಿ ಆಗ್ತದೆ, ನೋಡೋರ ಸಂಖ್ಯೆ ಕಮ್ಮಿ ಆಗ್ತದೆ, ನಿಮ್ಮನ್ನು ದೇಶದ್ರೋಹಿ ಅಂತ ಬರೆಯುವವರ ಸಂಖ್ಯೆ ಜಾಸ್ತಿ ಆಗ್ತದೆ, ನೀವು ಪಾಕಿಸ್ತಾನಕ್ಕೆ ಹೋಗಿ ಅಂತ ನಿಮಗೆ ವೀಸಾ ಕೊಡುವವರ ಸಂಖ್ಯೆ ಜಾಸ್ತಿ ಆಗ್ತದೆ. ಇದೆಲ್ಲ ಇರ್ತದೆ. ಇದು ಎಲ್ಲದರ ನಡುವೆ ಕನಕ ಪ್ರಜ್ಞೆಯನ್ನು ವಿಸ್ತರಿಸಿಕೊಳ್ಳುವ ಧೀಮಂತಿಕೆಯನ್ನ, ಶಕ್ತಿಯನ್ನ, ಓದುಗ ವರ್ಗವನ್ನ ನಿರ್ಮಿಸಿಕೊಳ್ಳುವ ಜವಾಬ್ದಾರಿ ಇದೆಯಲ್ಲ, ಅದು ಪತ್ರಿಕೆಗಳಿಗೂ ಇರಬೇಕು. ಅಂತ ಪತ್ರಿಕೆಗಳನ್ನು ಗುರುತಿಸಿ ಬೆಳೆಸುವ ನೈತಿಕ ಜವಾಬ್ದಾರಿಯನ್ನ ನೀವು ನಾನು ಕೂಡ ಹೊತ್ತುಕೊಳ್ಬೇಕು. ಹೀಗಾಗಿ ಹೆಚ್ಚು ಎಳೆಯಲು ಈಗಾಗಲೇ ಸಮಯ ಆಗಿದೆ. 1990ರ ಅನಂತರದ ಬೆಳವಣಿಗೆ, ಜಾಗತೀಕರಣದ ಬೆಳವಣಿಗೆ ಮೇಲೆ ಏನಾಯಿತು ಅಂತಂದ್ರೆ ಸಿಕ್ಕಾಪಟ್ಟೆ ಹಣ ಮಾಧ್ಯಮಗಳ ಮೇಲೆ ಬಂದ ಮೇಲೆ ಮಾಧ್ಯಮಗಳು ಪ್ರಭುತ್ವದ ಭಾಷೆಯನ್ನೇ ತಮ್ಮ ಭಾಷೆ ಅಂತ ಮಾಡಿಕೊಂಡು ಮಾತನಾಡಲಿಕ್ಕೆ ಶುರು ಮಾಡಿದ್ದಾರೆ. ಬಹುಶಃ ಅಂಥ ಪತ್ರಿಕೆಗಳಿಗೆ ಕನಕ ಪ್ರಜ್ಞೆಯ ಒಂದು ಡಿವಿಯೇಷನ್, ಭಾಷೆಯಲ್ಲಿ ಡಿವಿಯೇಷನ್, ಯೋಚನೆಯಲ್ಲಿ ಡಿವಿಯೇಷನ್, ಕಥನದಲ್ಲಿ ಡಿವಿಯೇಷನ್, ಯೋಚನೆಯಲ್ಲಿ ಡಿವಿಯೇಷನ್, ಇದನ್ನು ಮಾಡಿದ್ರೆ ಈ ದೇಶಕ್ಕೆ ಉಜ್ವಲವಾದ ಭವಿಷ್ಯ ಇದೆ ಅಂತ ಹೇಳಿ ತುಂಬ ಇಷ್ಟು ಯೋಚನೆ ಮಾಡಲಿಕ್ಕೆ ಒಂದು ಸೆಮಿನಾರ್ ಅವಕಾಶ ಕೊಟ್ಟಿದೆ ಅಂತಂದರೆ ಅಂಥ ಸೆಮಿನಾರ್ ಯಶಸ್ವಿ ಅಂತ ಅರ್ಥ. ಇಷ್ಟು ಹೊತ್ತು ನನ್ನ ಮಾತು ಕೇಳಿದೆ. ನಿಮಗೆಲ್ಲರಿಗೂ ಕೂಡ ನನ್ನ ಕೃತಜ್ಞತೆಗಳನ್ನು ಸಮರ್ಪಿಸಿ. ರಾಮಧಾನ್ಯ ಚರಿತೆಯನ್ನು ಓದುವಾಗಲೆಲ್ಲ ನನಗೆ ಅನ್ನಿಸ್ತಾ ಇತ್ತು, ಇದನ್ನು